ಬೆಂಗಳೂರಲ್ಲಿ ಈಗಾಗಲೇ ಪ್ರತಿಭಟನೆ ನಡೀತಾ ಇರುವಂತಹ ದೃಶ್ಯಗಳನ್ನ ಗಮನಿಸ್ತಾ ಇದ್ವಿ. ಅವರನ್ನ ಬಂಧನಕ್ಕೆ ಒಳಪಡಿಸಲಾಗ್ತಾ ಇದೆ. ಬಿಜೆಪಿ ಈಗಾಗಲೇ ರಾಜ್ಯ ಸರ್ಕಾರದ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಪ್ರತಿಭಟನೆಗೆ ಮುತ್ತಿಗೆ ಹಾಕೋದಕ್ಕೂ ಕೂಡ ಈಗಾಗಲೇ ನಾಯಕರು ಸಜ್ಜಾಗಿದ್ರು. ಇದೇ ಸಂದರ್ಭದಲ್ಲಿ ಅವರನ್ನ ವಶಕ್ಕೆ ಪಡೆಯಲಾಗ್ತಾ ಇದೆ. ಮಾಜಿ ಸಿಎಂ ಯಡಿಯೂರಪ್ಪ, ಅವರ ಪುತ್ರ ವಿಜೇಂದ್ರ ಸೇರಿದಂತೆ ಅಶೋಕ್ ಹಾಗೆ ಸಿಟಿ ರವಿ, ಸುಮಲತಾ ಕೂಡ ಇದ್ದಾರೆ, ಚಲವಾದಿ ನಾರಾಯಣಸ್ವಾಮಿ ಕೂಡ ಇದ್ದಾರೆ. ಇವರೆಲ್ಲರ ನೇತೃತ್ವದಲ್ಲಿ ಈಗಾಗಲೇ ಪ್ರತಿಭಟನೆ ನಡೀತಾ ಇದೆ. ಟಿಆರ್ಎಸ್ ಮುತ್ತಿಗೆ ಹಾಕುವುದಕ್ಕೆ ಎಲ್ಲ ಪ್ರಯತ್ನಗಳಾಗ್ತಿತ್ತು. 1500ಕ್ಕೂ ಹೆಚ್ಚು ಪೊಲೀಸರನ್ನು ಈಗಾಗಲೇ ಸ್ಥಳದಲ್ಲಿ ನಿಯೋಜನೆ ಮಾಡಲಾಗಿತ್ತು. ಸರ್ಕಾರದ ವಿರುದ್ಧ ಘೋಷಣೆಗಳನ್ನು ಕೂಗ್ತಿದ್ದಾರೆ. ಇದೇ ಸಂದರ್ಭದಲ್ಲಿ ಮುತ್ತಿಗೆ ಹಾಕುವುದಕ್ಕೆ ಪ್ರಯತ್ನ ನಡೆಸಿದಂತಹ ಸಮಯದಲ್ಲಿ ಅವರನ್ನ ಬಂಧಿಸಲಾಗ್ತಾ ಇದೆ. ಪರಿಸ್ಥಿತಿ ವಿಕೋಪಕ್ಕೆ ತಿರುಗುವಂತಹ ಎಲ್ಲ ಸಾಧ್ಯತೆಗಳಿರೋದ್ರಿಂದಾಗಿ ಹೆಚ್ಚಿನ ಭದ್ರತೆ ಕೂಡ ಒದಗಿಸಲಾಗಿದೆ. ಟಿಆರ್ಎಸ್ನಿಂದ ನೇರ ದೃಶ್ಯಾವಳಿಗಳನ್ನ ನೋಡ್ತಾ ಇದ್ವಿ. ಪ್ರತಿಭಟನೆ ನಡೀತಾ ಇರುವಂತಹ ಸ್ಥಳ ಅದು. ಮಂಡ್ಯದ ರೈತರಿಗಾಗಲೇ ನಲುಗು ಹೋಗಿದ್ದಾರೆ. ಕುಡಿಯೋದಕ್ಕೆ ಕೂಡ ನೀರಿಲ್ಲ. ಇನ್ನು ಬೆಳೆಯಂತೂ ಮರೀಚಿಕೆಯಾಗೋಗಿದೆ. ರಾಜ್ಯದ ಮುಖ್ಯಮಂತ್ರಿಗಳೇ ಹೇಳಿದ್ದಾರೆ ಈ ಬಾರಿ ಬೆಳೆ ಕಷ್ಟ ಅಂತ. ಇಂಥ ಸಂದರ್ಭದಲ್ಲಿ ತಮಿಳುನಾಡಿಗೆ ಹೇಗೆ ತಾನೇ 3500 ಕ್ಯೂಸೆಕ್ ನೀರು ಬಿಡೋದಕ್ಕೆ ಸಾಧ್ಯ? 15 ದಿನಗಳ ಕಾಲ ಬಿಡಬೇಕು ಅಂತ ಅಂದ್ರೆ ರಾಜ್ಯದಲ್ಲಿರುವಂತಹ ಪರಿಸ್ಥಿತಿ ಬಗ್ಗೆ ಸರ್ಕಾರ ಯಾಕೆ ಮನವರಿಕೆ ಮಾಡಿಕೊಡ್ಲಿಲ್ಲ ಕಾವೇರಿ ಪ್ರಾಧಿಕಾರಕ್ಕೆ? ಈಗಾಗಲೇ ವಿದ್ಯುತ್ ಉತ್ಪಾದನೆ ಕೂಡ ಕಡಿತವಾಗಿದೆ. 145 ವರ್ಷಗಳಲ್ಲಿ ಮೊಟ್ಟ ಮೊದಲ ಬಾರಿಗೆ ವಿದ್ಯುತ್ ಉತ್ಪಾದನೆಯನ್ನು ಕಡಿತ ಮಾಡಿದ್ದಾರೆ ಅಂತಂದ್ರೆ ರಾಜ್ಯದಲ್ಲಿ ಬರ ಪರಿಸ್ಥಿತಿ ಯಾವ ರೀತಿ ಇದೆ? ರೈತರಿಗೆ ಕುಡಿಯೋದಕ್ಕೆ ಕೂಡ ನೀರು ಸಿಗ್ತಿಲ್ಲ, ಜನಜಾನುವಾರುಗಳಿಗೆ ನೀರಿಲ್ಲ. ಇಂಥ ಸಂದರ್ಭದಲ್ಲಿ ತಮಿಳುನಾಡಿಗೆ 3500 ಕ್ಯೂಸೆಕ್ ನೀರು ಬಿಡಬೇಕಂದ್ರೆ 15 ದಿನಗಳಲ್ಲಿ 4 TMC ಖಾಲಿ ಆಗುತ್ತೆ. ಕುಡಿಯೋದಕ್ಕೆ ನೀರಿಲ್ಲ ಅಂತಂದ್ರೆ ಬೆಳೆಗೆ ಬಿಡೋದಕ್ಕೆ ಹೇಗೆ ಸಾಧ್ಯ? ಈ ರೀತಿಯಾಗಿ ಆಕ್ರೋಶವನ್ನ ವ್ಯಕ್ತಪಡಿಸಲಾಗ್ತಾ ಇದೆ. ಗಮನಿಸ್ತಾ ಇರಬಹುದು ದೃಶ್ಯಗಳಲ್ಲೂ ಕೂಡ ಪರಿಸ್ಥಿತಿ ಯಾವ ಮಟ್ಟಕ್ಕೆ ತಿರುಗ್ತಾ ಇದೆ ಅಂತ. ಇದು ಮೊದಲೇನಲ್ಲ, ಈ ಹಿಂದೆಯಿಂದಲೂ ಕೂಡ ಕಾವೇರಿ ವಿಚಾರ ಬಂತು ಅಂತ ಅಂದ್ರೆ ಅದು ಮತ್ತೊಂದು ಹಂತಕ್ಕೆ ಹೋಗುತ್ತೆ. ಇದೀಗ ಬಿಜೆಪಿ ವಿಪಕ್ಷ ಪ್ರತಿಭಟನೆಯ ಹಾದಿಯನ್ನು ಹಿಡಿದಿದೆ. ಪ್ರಾಧಿಕಾರಕ್ಕೆ ರಾಜ್ಯದ ಸ್ಥಿತಿಗತಿಗಳನ್ನ ಮನವರಿಕೆ ಮಾಡಿಕೊಳ್ಳೋದ್ರಲ್ಲಿ ಸರ್ಕಾರ ಸೋತು ಹೋಗಿದೆ. ತಮಿಳುನಾಡು ಸಿಎಂನ ರಾಜ್ಯಕ್ಕೆ ಕರೆಸುವಂತಹ ಉದ್ದೇಶವಾದ್ರೂ ಏನು? ಯಾವ ಕಾರಣಕ್ಕೆ ಕರೆಸಬೇಕು ಅಂತ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಪ್ರತಿಭಟನೆಯ ಪರಿಸ್ಥಿತಿ ಈಗ ವಿಕೋಪಕ್ಕೆ ತಿರುಗ್ತಾ ಇರೋದ್ರಿಂದಾಗಿ ಪೊಲೀಸರು ಹಾಗೆ ಬಿಜೆಪಿ ನಾಯಕರ ನಡುವೆ ವಾಗ್ವಾದಗಳು ನಡೀತಾ ಇದೆ. ತಳ್ಳಾಟ ನೂಕಾಟಗಳು ಕೂಡ ಆಗ್ತಾ ಇದೆ. ಬಿಜೆಪಿ ನಾಯಕರನ್ನ ಕೆಲವರನ್ನ ಈಗಾಗಲೇ ವಶಕ್ಕೆ ಪಡ್ಕೊಳ್ಳಲಾಗ್ತಾ ಇದೆ. ಹೆಚ್ಚಿನ ಭದ್ರತೆ ಕೂಡ ಒದಗಿಸಲಾಗಿದೆ. ಹೆಚ್ಚಿನ ಫೋರ್ಸ್ ಕೂಡ ಆಗಿದೆ. ವಿಜೇಂದ್ರನನ್ನ ವಶಕ್ಕೆ ಪಡಿತಾ ಇರುವಂತಹ ದೃಶ್ಯಗಳು ಕೂಡ ಗಮನಿಸ್ತಾ ಇದ್ವಿ. ಮಾಜಿ ಮುಖ್ಯಮಂತ್ರಿಗಳು ಯಡಿಯೂರಪ್ಪನವರು ಕೂಡ ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ರು. ಅವರನ್ನು ಕೂಡ ಈಗ ವಶಕ್ಕೆ ಪಡ್ಕೊಳ್ಳಲಾಗಿದೆ. ಮಾಜಿ ಸಂಸದೆ ಸುಮಲತಾ ಕೂಡ ಇದ್ದಾರೆ, ಸಿಟಿ ರವಿ ಕೂಡ ಇದ್ದಾರೆ, ಚಲವಾದಿ ನಾರಾಯಣಸ್ವಾಮಿ ಕೂಡ ಇದ್ದಾರೆ. ಹಲವು ಬಿಜೆಪಿ ನಾಯಕರು ಕೂಡ ಅಖಾಡಕ್ಕಿಳಿದು ಪ್ರತಿಭಟನೆಯನ್ನು ಮಾಡ್ತಾ ಇದ್ರು. ಕೆಲವರನ್ನ ಈಗಾಗಲೇ ವಶಕ್ಕೆ ಪಡೆದುಕೊಳ್ಳಲಾಗ್ತಾ ಇದೆ. ಅವರನ್ನ ಬಸ್ಗೆ ತುಂಬಲಾಗ್ತಾ ಇರುವಂತಹ ದೃಶ್ಯಗಳು ನೋಡ್ತಾ ಇದೆ. ವಿಜೇಂದ್ರ ಸೇರಿದಂತೆ ಹಲವು ಬಿಜೆಪಿ ನಾಯಕರನ್ನ ಈಗಾಗಲೇ ವಶಕ್ಕೆ ಪಡ್ಕೊಳ್ಳಲಾಗಿದೆ. ವಶಕ್ಕೆ ಪಡ್ಕೊಂಡಂತಹ ಸಂದರ್ಭದಲ್ಲಿ ರೈತ ವಿರೋಧಿ ಸರ್ಕಾರ ಇದು ಅಂತ ಘೋಷಣೆಯನ್ನು ಕೂಗ್ತಿದ್ದಾರೆ. ಸಿಟಿ ರವಿ ಅವರು ಕೂಡ ಅಲ್ಲಿ ಘೋಷಣೆ ಕೂಗ್ತಾ ಇರುವಂತಹ ದೃಶ್ಯಗಳನ್ನ ನೋಡ್ತಾ ಇದ್ದೀವಿ. ಅಯ್ಯಯ್ಯೋ ಅಯ್ಯಯ್ಯೋ ಅನ್ಯಾಯ ನಮಗೆ
আমরা অত্যন্ত বেদনাহত চিত্তে দিদিকে আমরা ছাড়তে বাধ্য হয়েছিলাম, আমরা প্রতিবাদ করেছিলাম।